ರಾಜ್ಯ ರಾಜಕೀಯದ ಪವರ್ ಶೇರಿಂಗ್ ಜಟಾಪಟಿ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ನಾಯಕತ್ವದ ಚೆಂಡಿದೆ. ಇಂದಿರಾ ಭವನದಲ್ಲಿ ರಾಹುಲ್ ಗಾಂಧಿ 1-to-1 ಸಭೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕಿರುವಂತ ಕುತೂಹಲ, ಈ ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ. ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಎಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಉಪಸ್ಥಿತರಿದ್ದಾರೆ. ಮಹತ್ವದ ಸಭೆ ಇದು. ಸಿದ್ದರಾಮಯ್ಯ ಜೊತೆಗೆ ಚರ್ಚೆಯನ್ನ ರಾಹುಲ್ ಗಾಂಧಿ ನಡೆಸ್ತಾ ಇರೋದು. ಮೊದಲ ಸುತ್ತಿನಲ್ಲಿ ಸಿದ್ದರಾಮಯ್ಯ ಜೊತೆಯಲ್ಲಿ ಮೀಟಿಂಗ್ ಆಗುತ್ತೆ. ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕರೆಸ್ತಾರೆ. ಅವರ ಜೊತೆಯಲ್ಲೂ ಕೂಡ ರಾಹುಲ್ ಗಾಂಧಿ ಚರ್ಚೆಯನ್ನ ಮಾಡಲಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯ ರಾಜಕೀಯ ಮಾತ್ರ ಅಲ್ಲ, ರಾಜ್ಯದ ಜನರ ಚಿತ್ತ ಕೂಡ ದೆಹಲಿ ಅಂಗಳದತ್ತ ನೆಟ್ಟಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರಬಹುದು, ಸದ್ಯಕ್ಕಿರುವಂತ ಕುತೂಹಲ. ಇತ ಮೀಟಿಂಗು ಮುನ್ನ ರಾಹುಲ್ ಗಾಂಧಿ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಭೆ ಬಗ್ಗೆ ಯಾರೊಂದಿಗೂ ಚರ್ಚೆ ಮಾಡಬೇಡಿ, ಮಾತನಾಡಬೇಡಿ, ಮೀಟಿಂಗ್ ನಲ್ಲಿ ಏನಾಗಿದೆ ಅಂತ ಹೇಳಿ, ನನ್ನ ನಿರ್ಧಾರವೇ ಫೈನಲ್ ಅಂತ ಇಬ್ಬರಿಗೂ ಸ್ಪಷ್ಟವಾಗಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ ರಾಹುಲ್ ಗಾಂಧಿ. ಹೈ ವೋಲ್ಟೇಜ್ ಸಭೆಗೂ ಮುನ್ನ ಸಿಎಂ ಮತ್ತು ಡಿಸಿಎಂಗೆ ರಾಹುಲ್ ಗಾಂಧಿ ಕೊಟ್ಟಿರುವಂತಹ ಖಡಕ್ ಎಚ್ಚರಿಕೆ ಇದು. ಕ್ಲಿಯರ್ ಆದಂತ ಮೆಸೇಜ್ ಇಬ್ಬರಿಗೂ ಕೂಡ ಇದೆ. ಸಭೆಯಲ್ಲಿ ಏನಾಗಿದೆ, ನಾವೇನ್ ಚರ್ಚೆ ಮಾಡಿದೀವಿ, ಹೊರಗಡೆ ಎಲ್ಲೂ ಕೂಡ ಈ ವಿಷಯ ಲೀಕ್ ಆಗಬಾರ್ದು, ಯಾರೊಂದಿಗೂ ಕೂಡ ಚರ್ಚೆ ಮಾಡಬೇಡಿ, ಮಾತಾಡಬೇಡಿ, ನನ್ನ ನಿರ್ಧಾರವೇ ಫೈನಲ್ ಅಂತೇಳಿ ಇಬ್ಬರಿಗೂ ಕೂಡ ಸ್ಪಷ್ಟ ಸಂದೇಶವನ್ನ ರಾಹುಲ್ ಗಾಂಧಿ ರವಾನೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಈಗಾಗಲೇ ಸಿದ್ದರಾಮಯ್ಯ ಜೊತೆಯಲ್ಲಿ ಮೀಟಿಂಗ್ ಆಗ್ತಾ ಇದೆ. ಮುಂದಿನ ಹಂತದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿ ಅವರ ಅಭಿಪ್ರಾಯವನ್ನು ತಿಳಿದುಕೊಳ್ಳುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇಬ್ಬರಿಗೂ ಹೋಗಿರುವಂತ ಖಡಕ್ ಸಂದೇಶ ಹೈಕಮಾಂಡ್ ವತಿಯಿಂದ. ಈತ ಟಿ20 ಲೀಗ್ಗಿಂತಲೂ ರೋಚಕವಾಗಿ ಪೊಲಿಟಿಕಲ್ ಲೀಕ್ಸ್ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಟಾಸ್ ಯಾರಿಗೆ, ಹಾಗೆಯೇ ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹೋದರನ ಜೊತೆ ಎಐಸಿಸಿ ಕಚೇರಿಗೆ ಬಂದಿದ್ದಾರೆ. ಡಿಕೆಶಿ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ? ಕೇಳಿದ ಕೂಲಿಯನ್ನ ಹೈಕಮಾಂಡ್ ನಾಯಕರು ಕೊಡ್ತಾರ? ಸದ್ಯಕ್ಕಿರುವಂತ ಪ್ರಶ್ನೆ ಇದು. ಒಟ್ಟಿನಲ್ಲಿ ಟಿ20 ಲೀಗ್ಗಿಂತಲೂ ರಾಜ್ಯ ರಾಜಕೀಯದ ಪೊಲಿಟಿಕಲ್ ಲೀಗ್ ಜೋರಾಗಿ ಸಾಗ್ತಾ ಇದೆ. ಕುತೂಹಲ ಹೆಚ್ಚಾಗ್ತಾ ಇದೆ. ಈ ಒಂದೇ ಒಂದು ಮೀಟಿಂಗ್ ಹಾಕಿ, ಈ ಒಂದೇ ಒಂದು ಮೀಟಿಂಗ್ ಬಗ್ಗೆ ಎಲ್ಲರ ಚಿತ್ತ ಇರೋದು. ಬರೀ ರಾಜಕೀಯ ನಾಯಕರ ಚಿತ್ತ ಮಾತ್ರ ಅಲ್ಲ, ರಾಜ್ಯದ ಜನರ ಚಿತ್ತ ಕೂಡ ಇದೆ. ಮೊದಲ ಹಂತದಲ್ಲಿ ನಾನು ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಅವರನ್ನ ಕರೆಸಿ ಮೀಟಿಂಗ್ ಮಾಡಲಾಗ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ಹೋಗೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತೇಳಿ. ಈ ಅಧಿಕಾರ ಹಂಚಿಕೆ ನಡುವೆ ಸಂಪುಟ ಪುನರ್ರಚನೆಯು, ಅಧಿಕಾರ ಹಸ್ತಾಂತರವು, ಸಿದ್ದರಾಮಯ್ಯ ಅಹಿಂದಾಸ್ತ್ರ, ಡಿಕೆಶಿ ಒಪ್ಪಂದ ಬ್ರಹ್ಮಾಸ್ತ್ರ. ರಾಹುಲ್ ಗಾಂಧಿ ಮುಂದೆ ಇಡುವಂತ ಸೂತ್ರ ಆದ್ರೂ ಏನು? ಸಿಎಂ ಬದಲಾವಣೆ ಆಗುತ್ತಾ? ಡಿಕೆಶಿ ಆಯ್ಕೆನಾ ಅಥವಾ ಹೊಸ ಮುಖನ? ವರಿಷ್ಠರ ಸಮ್ಮುಖದಲ್ಲಿ ಸಿದ್ದು ಡಿಕೆಶಿ ಜೊತೆ ಮಹತ್ವದ ಸಭೆಯನ್ನು ನಡೆಸಲಾಗುತ್ತೆ. ಇವತ್ತೇ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಎನ್ನಲಾಗ್ತಾ ಇದೆ. ಏನಾಗುತ್ತೆ ಸೀಟಾಟ? ಹಾಗಾದ್ರೆ ಅನೇಕ ಪ್ರಶ್ನೆಗಳು ಕಾಡ್ತಾ ಇದೆ. ಇವತ್ತೇ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಶತಾಯಗತಾಯ ಪ್ರಯತ್ನ ಆಗ್ತಾ ಇತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ. ಅದು 2023ರ ವಿಧಾನಸಭೆ ಚುನಾವಣೆ ಮುಗಿದ ನಂತರದಲ್ಲಿ 2026ರ ತನಕವೂ ಅಧಿಕಾರಕ್ಕಾಗಿ ನಡೆಸಿದಂತ ಪ್ರಯತ್ನಗಳು ಒಂದೆರಡಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ದೆಹಲಿಯ ಅಂಗಳದತ್ತ ರಾಜ್ಯ ರಾಜಕೀಯದ ಚಿತ್ತ ಇದೆ. ಸದ್ಯ ಏನಾಗ್ತಾ ಇದೆ ಮೀಟಿಂಗ್ ನಲ್ಲಿ? ಸಿದ್ದರಾಮಯ್ಯ ಅವರನ್ನ ಕರೆಸಿ ಯಾವೆಲ್ಲ ವಿಚಾರಗಳ ಕುರಿತು ಹೈಕಮಾಂಡ್ ನಾಯಕರು ಮಾತನಾಡ್ತಾ ಇದ್ದಾರೆ? ಸಂಪತ್ತು ಪ್ರಮುಖವಾಗಿ 11:25 ಆರಂಭವಾದಂಥ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಮೊದಲಿಗೆ ಸಿದ್ದರಾಮಯ್ಯ ಜೊತೆ ಈಗಾಗಲೇ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆನೂ ಕೂಡ ಹೈಕಮಾಂಡ್ ಮಟ್ಟದ ನಾಯಕರುಗಳು ಈಗಾಗಲೇ ನಡೆಸಿರುವಂಥದ್ದನ್ನೆಲ್ಲ ಗಮನಿಸಬೇಕಾಗುತ್ತೆ. ಇನ್ನೂ ಕೂಡ ಸಭೆ ನಡೀತಾ ಇದೆ. ಮುಖ್ಯವಾಗಿ 2 ಅಜೆಂಡಾಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇತ್ತು. ಮುಖ್ಯವಾಗಿ ರಾಹುಲ್ ಗಾಂಧಿ ಅವರ ಸಮಯವನ್ನು ಕಳೆದ 6 ತಿಂಗಳಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಳ್ತಾ ಇದ್ರು.
ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಫಿಕ್ಸ್ ಆಗಿರಲಿಲ್ಲ. ಬಹುತೇಕ ಇವತ್ತು 2 ವಿಷಯಗಳನ್ನು ಹೈಕಮಾಂಡ್ ಮಟ್ಟದ ನಾಯಕರುಗಳಲ್ಲಿ ಅವರು ಪ್ರಸ್ತಾಪ ಮಾಡುವಂಥದ್ದನ್ನು ಕೂಡ ನಿರೀಕ್ಷೆ ಮಾಡಲಾಗಿತ್ತು. ಬಹುತೇಕ ಅದನ್ನೇ ಮಾಡಿರ್ತಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಬಹುತೇಕ ಇನ್ನೊಂದು 1 ಅವರ್ ಅಥವಾ ಇನ್ನೊಂದು 2 ಗಂಟೆ ಬಳಿಕ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆ ಒಂದು ವಿಷಯದ ಬಗ್ಗೆ ಪ್ರಸ್ತಾಪ ಮಾಡುವಂಥದ್ದನ್ನು ಕೂಡ ನಾವು ನಿರೀಕ್ಷೆ ಮಾಡಬೇಕಾಗತ್ತೆ. ರಾಜ್ಯಸಭೆ ಚುನಾವಣೆ ಇದೆ ಮುಂದಿನ ಈ ಒಂದು ತಿಂಗಳ ಅಂತ್ಯದಲ್ಲಿ, ಮುಂದಿನ ತಿಂಗಳಲ್ಲೂ ಕೂಡ ಅದು ನಡೆಯಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಿಗೆ 3 ಸ್ಥಾನಗಳನ್ನು ಆಯ್ಕೆ ಮಾಡಿ ಕಳಿಸೋದಕ್ಕೂ ಕೂಡ ಅವಕಾಶಗಳಿದೆ. ಯಾರ್ಯಾರನ್ನು ಆಯ್ಕೆ ಮಾಡಬೇಕಾಗತ್ತೆ ಆ ಒಂದು ಸ್ಥಾನಕ್ಕೆ, ಅದರ ಬಗ್ಗೆ ಕೂಡ ಚರ್ಚೆಯನ್ನು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಚರ್ಚೆ ಮಾಡೋದಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಒಂದು. ಎರಡನೇದಾಗಿ ರಾಜ್ಯದಲ್ಲಿ ಕಳೆದ 7-8 ತಿಂಗಳಿನಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು, ನಾಯಕತ್ವ ವಿಚಾರದಲ್ಲೂ ಕೂಡ ಗೊಂದಲಗಳಿದೆ, ಕಾರ್ಯಕರ್ತರಲ್ಲಿ ಗೊಂದಲವಿದೆ, ಸಚಿವ ಸಂಪುಟದ ಸಹೋದ್ಯೋಗಿಗಳಲ್ಲಿ ಗೊಂದಲವಿದೆ, ಸಚಿವರುಗಳಲ್ಲಿ, ಶಾಸಕರಲ್ಲಿ ಈ ರೀತಿಯ ಗೊಂದಲಗಳನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ಇದಕ್ಕೆ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಆ ಒಂದು ವಿಷಯದಲ್ಲಿ ಯಾವ ನಿಲುವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ, ಇದನ್ನು ಆದಷ್ಟು ಬೇಗ ತಾವು ಬಗೆಹರಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಹೈಕಮಾಂಡ್ ಮಟ್ಟದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಈ 2 ವಿಷಯಗಳನ್ನು ಹೊರತುಪಡಿಸಿದರೆ ಇನ್ನು ಸಹಜವಾಗಿ ರಾಜ್ಯದಲ್ಲಿ ಬೇರೆ ಬೇರೆ ಸ್ಥಳೀಯ ಮಟ್ಟದ ಚುನಾವಣೆಗಳಿದೆ, GB ಎಲೆಕ್ಷನ್ ಇದೆ, ವಿಧಾನ ಪರಿಷತ್ ಚುನಾವಣೆ ಇದೆ, ಇದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡುತ್ತಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಿದೆ. ಇನ್ನು ಸಚಿವ ಸಂಪುಟ ಪುನರಚನೆ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಸರ್ಕಾರಕ್ಕೆ ಇರುವಂಥದ್ದು ಕಾಂಗ್ರೆಸ್ನಲ್ಲಿ. ಯಾಕೆಂತ ಹೇಳಿದ್ರೆ 3 ವರ್ಷಗಳು ಕಂಪ್ಲೀಟ್ ಆಗಿರುವಂಥದ್ದು ಸರ್ಕಾರಕ್ಕೆ. ಇನ್ನು ಹಲವು ಜನರಿಗೆ ಆ ಒಂದು ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಅದರ ಬಗ್ಗೆ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಗಮನವನ್ನು ಸೆಳೆದಿದ್ದೇ ಆದಲ್ಲಿ ಸಿದ್ದರಾಮಯ್ಯನವರು ಸಹಜವಾಗಿ ಇನ್ನು ಉಳಿದಿರುವಂಥ 2 ವರ್ಷಗಳಲ್ಲಿ ಕೆಲವೊಂದಿಷ್ಟು ಜನರಿಗೆ ಅಕಾಮಿಡೇಟ್ ಮಾಡೋದಕ್ಕೆ ಹಿರಿಯ ಶಾಸಕರುಗಳಿದ್ದಾರೆ, ಪರಿಷತ್ನಲ್ಲೂ ಕೂಡ ಇದ್ದಾರೆ, ಜೊತೆಗೆ ಕೆಲವೊಂದಿಷ್ಟು ಹಿರಿಯರು ಈ ಹಿಂದೆ ಇದ್ದಂತಹ ಸಚಿವ ಸಂಪುಟದಲ್ಲೂ ಕೂಡ ಇದ್ದರು, ಈಗಲೂ ಕೂಡ ಇದ್ದಾರೆ. ಕಾಂಗ್ರೆಸ್ 2 ಬಾರಿ 3 ಬಾರಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿಂದಲೂ ಕೂಡ ಸಚಿವರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂಥವ್ರುಗಳಿಗೆ ಪಕ್ಷದ ಕೆಲಸವನ್ನು ಗಮನಿಸ್ತಾ ಇದ್ರಿ. ಒಂದ್ ಕಡೆಯಲ್ಲಿ ದೆಹಲಿಯಲ್ಲಿ ಆಗ್ತಾ ಇರುವಂತ ಚರ್ಚೆಗಳ ಕುರಿತಂತೆ ಇತ್ತ ಸುದೀರ್ಘ ಅವಧಿಯ ಬಳಿಕ ಡಿಕೆಶಿ ಜೊತೆಯಲ್ಲಿ ರಾಹುಲ್ ಗಾಂಧಿ ಮುಖಾಮುಖಿಯಾಗಿದ್ದಾರೆ. ಗಮನಿಸಬೇಕಾದಂತ ವಿಚಾರ, ಸಾಕಷ್ಟು ಬಾರಿ ಪ್ರಯತ್ನವನ್ನ ಮಾಡಿದ್ರು DCM DK ಶಿವಕುಮಾರ್ ಅವರು. ಸುದೀರ್ಘ ಅವಧಿಯ ಬಳಿಕ ಡಿಕೆಶಿ ಮತ್ತು ರಾಹುಲ್ ಗಾಂಧಿ ಮುಖಾಮುಖಿ ಆಗ್ತಾರೆ. ಹಲವಾರು ಬಾರಿ ರಾಹುಲ್ ಗಾಂಧಿ ಭೇಟಿಗಾಗಿ ದೆಹಲಿಗೆ ತೆರಳಿದ್ರು DCM DK ಶಿವಕುಮಾರ್. DK ಶಿವಕುಮಾರ್ ಭೇಟಿಗೆ ಅವಕಾಶವನ್ನೇ ರಾಹುಲ್ ಗಾಂಧಿ ಅವರು ಕೊಟ್ಟಿರಲಿಲ್ಲ. ರಾಜ್ಯಕ್ಕೆ ಆಗಮಿಸಿದ್ದ ವೇಳೆ ಏರ್ಪೋರ್ಟ್ ನಲ್ಲಿ ಕೆಲ ಕಾಲ ಮಾತುಕತೆಯನ್ನ ಇಬ್ರು ನಡೆಸಿದ್ರು. ಅದಾದ ಬಳಿಕವೂ ದೆಹಲಿಯಲ್ಲಿ ಡಿಕೆಶಿ ಭೇಟಿಗೆ ಯಾವುದೇ ಅವಕಾಶ ಸಿಕ್ಕಿರಲಿಲ್ಲ. ರಾಹುಲ್ ಗಾಂಧಿ ಮುಂದೆ DK ಶಿವಕುಮಾರ್ ಹೂಡುವಂತ ಪಟ್ಟುಗಳೇನು ಸದ್ಯಕ್ಕಿರುವಂತ ಪ್ರಶ್ನೆ. ಒಪ್ಪಂದ ಸೂತ್ರ ನೆನಪಿಸಿ ಕುರ್ಚಿಗೆ ಬಿಗಿಪಟ್ಟು ಹಿಡಿತಾರ DCM DK ಶಿವಕುಮಾರ್ ಅವರು. 2025 ನವೆಂಬರ್ ವೇಳೆ 2.5 ವರ್ಷಕ್ಕೆ ಬದಲಾವಣೆ ಒಪ್ಪಂದ ಆಗಿತ್ತ. 3 ವರ್ಷವಾದ್ರೂ ಕೂಡ ಬದಲಾವಣೆ ಇಲ್ಲ. ಡಿಕೆಶಿಯ ಗೇಮ್ ಪ್ಲಾನ್ ಏನು ಸದ್ಯಕ್ಕಿರುವಂತ ಕುತೂಹಲ. ಒಂದಂತೂ ವೆರಿ ಕ್ಲಿಯರ್. ಬಟ್ ಹೈಕಮಾಂಡ್ ನಾಯಕರನ್ನ DCM DK ಶಿವಕುಮಾರ್ ಅವರು ಭೇಟಿಯಾದಂತ ಸಂದರ್ಭದಲ್ಲಿ ಅವರು ಇಡುವಂತ ಡಿಮ್ಯಾಂಡ್ ಅಂತ ಹೇಳಿದ್ರೆ ಅದು ಮುಖ್ಯಮಂತ್ರಿ ಗಾದಿ ವಿಚಾರಕ್ಕೆ ಸಂಬಂಧಿಸಿದ್ದಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಶತಾಯಗತಾಯ ಪ್ರಯತ್ನ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, ಹೈಕಮಾಂಡ್ ನಾಯಕರು ನನಗೆ ಕೂಲಿ ಕೊಡ್ತಾರೆ ಅಂತೇಳಿ. ಹೈಕಮಾಂಡ್ ನಾಯಕರು ನಾನು ಮಾಡಿದಂತ ಕೆಲಸವನ್ನ ಗುರುತಿಸಿ ನನಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡ್ತಾರೆ, ಪಟ್ಟವನ್ನ ಕಟ್ಟಿಯೇ ಕಟ್ತಾರೆ ಅಂತೇಳಿ ಸಾಕಷ್ಟು ಬಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಬಟ್ ರಾಹುಲ್ ಗಾಂಧಿ ಅವರ ಭೇಟಿಗೆ ನಿರಂತರ ಪ್ರಯತ್ನಗಳು DCM DK ಶಿವಕುಮಾರ್ ಅವರಿಂದ ಆಗ್ತಾನೆ ಇತ್ತು. ಆ ಚಾನ್ಸಸ್ ಅವ್ರಿಗೆ ಸಿಗ್ಲಿಲ್ಲ. ದೆಹಲಿಗೆ ಹೋಗಿದ್ದು 1-2 ಬಾರಿ ಅಲ್ಲ, ಸಾಕಷ್ಟು ಬಾರಿ ದೆಹಲಿಗೆ ಹೋದ್ರು. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ನಿರಂತರ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಭೇಟಿಗೆ ಅವಕಾಶವೇ ಸಿಗಲಿಲ್ಲ. ಇವತ್ತು ಮೀಟ್ ಆಗ್ತಾ ಇದ್ದಾರೆ ಅವರಿಬ್ರು ಕೂಡ. ಏರ್ಪೋರ್ಟ್ ನಲ್ಲಿ ಭೇಟಿಯಾಗಿ ಕೆಲ ಕಾಲ ಮಾತುಕತೆಯನ್ನ ಇಬ್ರು ಕೂಡ ನಡೆಸಿದ್ರು. ಆ ವೇಳೆ ಒಂದಷ್ಟು ಚರ್ಚೆಗಳು ಕೂಡ ಹುಟ್ಕೊಂಡಿತ್ತು ಇದೇ ಪವರ್ ಶೇರಿಂಗ್ ವಿಚಾರವಾಗಿ. ಆದ್ರೆ ಈಗ ಮತ್ತೆ ಭೇಟಿ ಆಗ್ತಾ ಇರೋದು ಇದೆಯಲ್ಲ, ಇದು ವೆರಿ ಇಂಟ್ರೆಸ್ಟಿಂಗ್. DCM DK ಶಿವಕುಮಾರ್ ಅವರು ತಮಗೇನು ಹೇಳಬೇಕು ಅದನ್ನ ಹೈಕಮಾಂಡ್ ನಾಯಕರ ಮುಂದೆ ಹೇಳಿಯೇ ಹೇಳ್ತಾರೆ ಎನ್ನಲಾಗ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕಾಗಿ ದುಡಿದಿದ್ದಾರೆ. ಹಾಗೇನೆ ಕೆಲವೊಂದಿಷ್ಟು ಪಕ್ಷದ ವಿಚಾರ ಅಂತ ಬಂದಾಗ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ, ನಿಜಕ್ಕೂ ಕೂಡ DCM DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋಕ್ ಅವಕಾಶವೇ ಸಿಕ್ಕಿರಲಿಲ್ಲ, ಈಗ ಸಿಗ್ತಾ ಇದೆ. ಈ ಭೇಟಿಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು?
ಸಂಪತ್ ಪ್ರಮುಖವಾಗಿ ಇಬ್ಬರು ನಾಯಕರುಗಳಿಗೂ ಕೂಡ ರಾಹುಲ್ ಗಾಂಧಿಯನ್ನು ಭೇಟಿಯಾಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರಲಿಲ್ಲ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿರಲಿಲ್ಲ, ಶಿವಕುಮಾರ್ ಅವರಿಗೂ ಕೂಡ ಕೊಟ್ಟಿರಲಿಲ್ಲ. ಇದು ಮೊದಲ ಬಾರಿಗೆ ಇತ್ತೀಚೆಗೆ ಕಳೆದ 1 ವರ್ಷಗಳಿಂದ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಂತ ಇಬ್ಬರು ನಾಯಕರುಗಳಿಗೆ ಇದೀಗ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಇಬ್ಬರು ನಾಯಕರು ಕೂಡ ಮುಕ್ತವಾಗಿ ರಾಜ್ಯದ ಈ ಒಂದು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ಮಾಹಿತಿಯನ್ನ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನ ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ಬೇಕಾಗತ್ತೆ. ಮುಖ್ಯವಾಗಿ ಸಿದ್ದರಾಮಯ್ಯನವರು ತಮಗೆ ಸಂಬಂಧಪಟ್ಟಂತ ಮುಖ್ಯವಾಗಿ ಸಚಿವ ಸಂಪುಟ ಪುನರಚನೆ ಆಗ್ಬೇಕು, ಯಾಕೆ ಆಗ್ಬೇಕು, ಅದರಿಂದ ಏನು ಪಕ್ಷಕ್ಕೆ ಲಾಭವಾಗುತ್ತೆ, ಅದರ ಬಗ್ಗೆ ಕೂಡ ಗಮನ ಸೆಳೆಯುವಂತಹ ಕೆಲಸ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಂದ ಆಗಲಿದೆ. ಮತ್ತೊಂದು ಕಡೆಗೆ ಈ ಒಂದು ಗೊಂದಲಗಳೇನಿತ್ತು ನಾಯಕತ್ವ ವಿಚಾರದಲ್ಲಿ, ಯಾಕೆ ಕಾರ್ಯಕರ್ತರುಗಳು ಜೊತೆಗೆ ಶಾಸಕರು ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡುವಂತದ್ದು, ಇದರಿಂದ ಪಕ್ಷಕ್ಕೆ ಆಗ್ತಿರುವಂತಹ ಡ್ಯಾಮೇಜ್ಗಳೇನು, ಅಧಿಕಾರವನ್ನ ಸರಿಯಾಗಿ ನಡೆಸಿಕೊಂಡು ಹೋಗೋದಕ್ಕೆ ಜೊತೆಗೆ ಅಧಿಕಾರಿಗಳು ಸರಿಯಾಗಿ ಕೆಲಸವನ್ನ ಮಾಡೋದಕ್ಕೂ ಕೂಡ ಹಿಂದೇಟನ್ನ ಹಾಕ್ತಾರೆ. ಈ ರೀತಿಯಾದಂತಹ ಎಲ್ಲವನ್ನು ಕೂಡ ಬಗೆಹರಿಸಬೇಕು ಅಂತ ಹೇಳಿದ್ರೆ ಈ ಒಂದು ಗೊಂದಲಕ್ಕೆ ತೆರೆ ಇಡಬೇಕು ಅನ್ನುವಂತ ನಿಟ್ಟಿನಿಂದಾಗಿ ಮಾತುಕತೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಮಟ್ಟದ ನಾಯಕರುಗಳಾಗಿರುವಂತಹ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ನೇತೃತ್ವದಲ್ಲಿ ಈಗಾಗಲೇ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಇನ್ನು ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಯಾಕೆ ಈ ಹಿಂದೆ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲೂ ಕೂಡ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆಗಳಾಗಿತ್ತು. ಆ ವಿಚಾರದಲ್ಲಿ ತಾವು ಒಂದು ಒಮ್ಮತದ ನಿಲುವನ್ನು ತೆಗೆದುಕೊಳ್ಬೇಕಾಗಿದೆ. ಇದರಿಂದಾಗಿ ನಾನು ಕೂಡ ತುಂಬಾ ಶ್ರಮವನ್ನ ವಹಿಸಿದ್ದೆ. ತಾವು ಹಿಂದೆ ಕೊಟ್ಟಂತಹ ಮಾತಿನಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಕೊಟ್ಟಂತಹ ಮಾತಿನ ಅನ್ವಯ ಇದೀಗ ನಮಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಿ, ಈ ರೀತಿಯಾದಂತಹ ಒಂದು ಮನವಿಯನ್ನ ಹೈಕಮಾಂಡ್ ಮಟ್ಟದಲ್ಲಿ ಮಾಡುವ ಸಾಧ್ಯತೆಗಳನ್ನ ಅಲ್ಲೆಗಳೆಯುವಂತಿಲ್ಲ. ಹಾಗಾಗಿ ಬಹುತೇಕ ಒಂದು 30 ರಿಂದ 35 ನಿಮಿಷಗಳ ಕಾಲ ಹೈಕಮಾಂಡ್ ನಾಯಕರುಗಳ ಜೊತೆ ಮಾತುಕತೆಗಳನ್ನ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಒಂದು ಇಲ್ಲಿ ಸ್ಪಷ್ಟವಾಗುತ್ತೆ, ಸಾಕಷ್ಟು ಗೊಂದಲಗಳಿತ್ತು ನಾಯಕತ್ವ ವಿಚಾರದಲ್ಲಿ, ಯಾವ ರೀತಿ ನಿಲುವುಗಳನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ. ಖರ್ಗೆ ಅವರು ಅವಾಗ ಹೇಳ್ತಾ ಇದ್ರು ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡುತ್ತೆ ಅಂತ. ಕಾಲ ಈಗ ಕೂಡಿ ಬಂದಿರುವಂತದ್ದು. ಹಾಗಾಗಿ ನಾಯಕತ್ವ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಥವಾ ಬದಲಾವಣೆನ ಮಾಡ್ಬೇಕು ಅಂತ ಹೇಳಿದ್ರೆ ಆ ಸ್ಥಾನವನ್ನ ಯಾರು ಭರ್ತಿ ಮಾಡಬೇಕು, ಸೊ ಯಾವ ಒಂದು ವರ್ಗಕ್ಕೆ ಆ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು, ಈ ನಿಟ್ಟಿನಿಂದಾಗಿ ಇವತ್ತಿನ ಚರ್ಚೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಒಂದು ವೇಳೆ ಸಚಿವ ಸಂಪುಟ ಪುನರಚನೆ ಮಾಡೋದಾದ್ರೆ ಯಾರ ನಾಯಕತ್ವದಲ್ಲಿ, ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಮಾಡಬೇಕು ಅಥವಾ ಬೇರೆ ಯಾವುದೋ ನಾಯಕರ ಒಂದು ನಾಯಕತ್ವದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇದು ಚರ್ಚೆ ಆಗುವಂತಹ ಸೂಕ್ತ ಸಮಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.